ನಮಸ್ಕಾರ ರೀ ಜವಾರಿ ಮಂದಿಗೆ IPL ಸಸ್ಪೆಂಡ್ ಆಗಿಬಿಟ್ಟು ನೋಡ್ರಿ. IPL ಮುಗಿದ್ಬಿಟ್ಟು T20 RCB CSK GT ಎಲ್ಲ ಮಟಾಶ್ ಎಲ್ಲ ಕಲಸ ಆಗ್ಬಿಟ್ಟು ರೀ. ಯಾಕಪ್ಪ ನೋಡ್ರಿ, ಇಂಡಿಯಾ ವರ್ಸಸ್ ಪಾಕಿಸ್ತಾನ ವಾರ ನಡೆದ. ಹೆಂಗೆ ನಡೆದಪ್ಪ ಅಂದ್ರೆ ವಾರ ತಿಂಡಿ ಮುರಿಯಂಗೆ ವಾರ ನಡೆದ ರೀ. ಬೆಂಕಿ ಅಂದ್ರೆ ಬೆಂಕಿ ನೋಡ್ರಿ. ನಿನ್ನೆ ಪಾಕಿಸ್ತಾನ ಬಿ ಏರ್ ಅಟ್ಯಾಕ್ ಮಾಡ್ತಾರೆ ಇಂಡಿಯಾ ಕಡೆಗೆ. ಇಂಡಿಯಾ S-400 ಏನು ಮಿಸೈಲ್ ಬೆಂಕಿ ಬಬ್ಲಾದಿಗಪ್ಲೆ ಹೊಡೆದು ಬಿಸಾಕ್ಬಿಡ್ತು ನೋಡ್ರಿ. ಇಂಡಿಯಾ IPL ಹೆಂಗತ್ತಪ್ಪ ಅಂತ ದೊಡ್ಡ ಫ್ರಾಂಚೈಸಿ ಇದ್ದಪ್ಪ ಇದು. ಒಂದೊಂದು ಸ್ಟೇಡಿಯಮ್ದಾಗ ಬೆಂಗಳೂರಿನಾಗ ಸಣ್ಣ ಗ್ರೌಂಡ್ ಇದ್ರು ಭೀ 40-50 ಸಾವಿರ ಮಂದಿ ಬೆಂಗಳೂರು ಗ್ರೌಂಡ್ನಾಗ ಇರ್ತದೆ. ಹಂಗಾಗಿ ಹೆವಿ ಅಂದರೆ ಹೆವಿ. IPL ಎಷ್ಟು ಕ್ರೂಷಿಯಲ್ ಆಗಿತ್ತಪ್ಪ ಅಂದ್ರೆ ಹೆವಿ ಕ್ರೂಷಿಯಲ್. ಹೈಯೆಸ್ಟ್ ವಿವರ್ಶಿಪ್ ಆಗಲಿ, ಹೈಯೆಸ್ಟ್ ಟಿಕೆಟ್ ಆಗಲಿ, ಹೈಯೆಸ್ಟ್ ಅಮೌಂಟ್ ಇದ್ದಿದ್ದಾಗಲಿ, ಹೈಯೆಸ್ಟ್ ಇಂಡಿಯಾ ಎಕನಾಮಿಕ್ ಇದ್ದಿದ್ದಾಗಲಿ, BCCI ಟರ್ನ್ ಅಮೌಂಟ್ ಆಗಿದ್ದಾಗಲಿ ಎಲ್ಲ ಬೇಸ್ ಇದ್ದಿದ್ದ IPL. ಹಂಗಾಗಿ IPL ನೋಡ್ರಿ, ಫಸ್ಟ್ ನೇಷನ್, ಸೆಕೆಂಡ್ ಕ್ರಿಕೆಟ್ ಆಗಲಿ ಬೆಕ್ಕದಲ್ಲಿ ಖುದ್ದು ಹಿಂದೂ ಏನಂತಾರೆ, ಹಿಂದೂ ಮುಸ್ಲಿಂ ಸೆಕೆಂಡ್ ಇಟ್ಟು ಫಸ್ಟ್ ನೇಷನ್. ಹಂಗಾಗಿ ನೋಡ್ರಿ BCCI ಸಸ್ಪೆಂಡ್ ಮಾಡಿದ್ರೆ IPL 2025 ನೋಡ್ರಿ. CSK ಅಂದ್ರೆ ಪೂರ್ತಿ ಖುಷಿಯಾಗಿರ್ತಾರೆ. ಅವ್ನು ತಲಾ ಫಾರ್ 7 ಪಾಕಿಸ್ತಾನ ಫಾರ್ ಇದು ಅಂತೇಳಿ. ಯಾಕಪ್ಪ ನೋಡಿ, CSK ಅದೇ ಬೇಕಾಗಿತ್ತು. RCB ಇಂಡಿಯನ್ ಕಪ್, RCB 100 ಈ ಸಲ ಕಪ್ ಹೊಡಿತೈತ್ರಿ. ಈ ಸಲ 100 ಕಪ್ ಹೊಡೆದಿತ್ತು ಈ ಸಲ. ಹಂಗಾಗಿ ನೋಡ್ರಿ, ಫಸ್ಟ್ ನೇಷನ್, ಸೆಕೆಂಡ್ RCB ಸೆಕೆಂಡ್, ಫಸ್ಟ್ ನೇಷನ್ ಎಲ್ಲರಿಗೂ ಒಂದೇ ಇರ್ತದೆ. ನಮಗಂತೂ ಬೇಜಾರಾಗಲ್ಲ. ಯಾಕಪ್ಪ ಅಂದ್ರೆ 17 ವರ್ಷದಿಂದ ಬಂದು ಇದೊಂದು ವರ್ಷ ಹೋದ್ರೆ ನಮಗೆ ಪರಾಕ್ ಬೀಳಲ್ಲ. ಅಂದ್ರೆ ಸ್ವಲ್ಪ ಬೇಜಾರಾಗೋದೇನದಪ್ಪ, RCB ಒಳ್ಳೆ ಫಾರ್ಮ್ನಾಗಿತ್ತು, ಟಾಪ್ನಾಗಿತ್ತು, ಸ್ವಲ್ಪ ಸಸ್ಪೆಂಡ್ ಆಗ್ಬಿಡ್ತಿತ್ತು. ಕಡೆ ಇದೊಂದು ಮ್ಯಾಚನ್ನು ಮುಗಿಸಿ ಸಸ್ಪೆಂಡ್ ಮಾಡ್ಬೇಕಿತ್ತು ನಮಗೆ ಅನ್ಸುತ್ತೆ. ಯಾಕಂದ್ರೆ ಬೆಸ್ಟ್ ಎಕ್ಸಾಂಪಲ್ ಆಗ್ತೈತೆ ನೋಡ್ರಿ. ಯಾಕೆ ಇದೊಂದು ಮ್ಯಾಚ್ ಯಾಕೆ ಮುಗಿಸಿಲ್ಲಪ್ಪ ಅಂತ ಹೇಳ್ಕೊಡ್ತೀನಿ ನೋಡ್ರಿ. ಡಿಕ್ಲೇರ್ ಆಗಿ ನೋಡ್ರಿ, ಇವತ್ತು ಯಾವುದಪ್ಪ ಅಂದ್ರೆ LAG ವರ್ಸಸ್ RCB ಮ್ಯಾಚ್ ಅದ ರೀ. ಎಲ್ಲಿ ಅದಪ್ಪ ಅಂದ್ರೆ ಲಕ್ನೋದಾಗ ಅಂತಿಕರಿ. ಲಕ್ನೋದಾಗ ಏನತ್ತರಿ, ಗ್ರೌಂಡ್ ಒಂದು 70,000 ಮಂದಿ ಇಳಿಸಿರೋ ತಿಕೋರಿ. ಪಾಕಿಸ್ತಾನದಾಗ ಈಸಿ ಆಗ್ತಾರೆ, ಒಂದೇ ಸ್ಟೇಡಿಯಂ ಟಾರ್ಗೆಟ್ ಮಾಡ್ಬೇಕಲ್ರಿ. ಹಂಗಾಗಿ ಈಸಿ ಆಗ್ತಾರೆ. ಒಂದೇ ಕಡೆ ಜನ ಸಿಗ್ತಾರೆ, ಒಂದೇ ಕಡೆ ಪಾಲಿಟಿಷಿಯನ್ ಸಿಗ್ತಾರೆ, ಒಂದೇ ಕಡೆ ದೊಡ್ಡ ಸೆಲೆಬ್ರಿಟಿಗಳು ಸಿಗ್ತಾರೆ, ಒಂದೇ ಕಡೆ ಜನ ಸಾಗರ ಸಿಗ್ತದೆ. ಹಂಗಾಗಿ ಟಾರ್ಗೆಟ್ ಮಾಡೋದು ಸುಲಭ ರೀ. ಹಂಗಾಗಿ ಏನು ಮಾಡ್ತಾರೆ, ಪೂರ್ತಿ BCCI ಅದ್ರಾಗ ನಮ್ಮ ಕಡೆಗೆ ಆಸ್ಟ್ರೇಲಿಯಾ ಪ್ಲೇಯರ್ಸ್, ವೆಸ್ಟ್ ಇಂಡೀಸ್ ಪ್ಲೇಯರ್ಸ್, ಇಂಗ್ಲೆಂಡ್ ಅಂದ್ರೆ ಓವರ್ಸೀಸ್ ಪ್ಲೇಯರ್ಸ್ ಬೇರೆ. ಅವರಿಗೆ ಸ್ವಲ್ಪ ಅಂಜಿಕೆ ಇರ್ತದಲ್ರಿ. ಮತ್ತು ವಾರ ಅಂದ್ರೆ ಸುಮ್ಮನೆ ಮಜಾಕ್ ಅದ ರೀ. ಎಷ್ಟೋ ಮನೆಗಳು ಮುಗಿಸ್ತಾವೆ, ಎಷ್ಟೋ ಮನೆಗಳು ತೆರೀತಾವ. ಹಂಗಾಗಿ ವಾರ ಅನ್ನೋದು ಬಕ್ಕಳು ಕ್ರೂಷಿಯಲ್ ಆಗ್ತಾರೆ. ವಾರ ಅನ್ನೋದು ಇಂಡಿಯಾ ವರ್ಸಸ್ ಪಾಕಿಸ್ತಾನ. ಹಂಗಾಗಿ ನೋಡ್ರಿ, ಹೊಡೆತ ಬೀಳ್ತಾರೆ 100%. ಪಾಕಿಸ್ತಾನ ನೋಡ್ರಿ, ಪಾಕಿಸ್ತಾನದ PCL ಬಿ ಬಂದ್ ಮಾಡಿದ್ರೆ. PCL ಒಂದು ಸ್ಟೇಡಿಯಂ ಮಾಡಿದಿತ್ತು. ಆ ಸ್ಟೇಡಿಯಂದಾಗ ಸ್ವಲ್ಪ ಗದ್ದಲೆ ಎಬ್ಬಿಸಿದ್ರು. ಹಂಗಾಗಿ ಅದು PCL ಆಫ್ ಮಾಡಿದ್ರು. ಇಂಡಿಯಾದಾಗ ಮೇನ್ ಎಕನಾಮಿಕಲ್ ಸೀಸನ್ ಅಪ್ಪ, ಬ್ಯಾಸ್ಗಿ ಸೀಸನ್ ಅಪ್ಪ ಅಂದ್ರೆ ತಿಂಡಿ ಬಿಸಿಲಾದ ಸೀಸನ್ ಅಪ್ಪ ಅಂದ್ರೆ ಕ್ರಿಕೆಟ್ ಸೀಸನ್. ಕ್ರಿಕೆಟ್ ಅನ್ನೋದು ದೊಡ್ಡ ಸಮುದ್ರ ಇದ್ದ ಪ್ಲೇಯರ್, ಕ್ರಿಕೆಟ್ ಅನ್ನೋದು ಮಕ್ಕಳು ಕ್ರೂಷಿಯಲ್ ಇತ್ತು ಇಂಡಿಯಾದಾಗ. ಹಂಗೆ ಸಸ್ಪೆಂಡ್ ಮಾಡ್ಲೇಬೇಕಾಗಿತ್ತು. ಯಾಕಪ್ಪ ಅಂದ್ರೆ ಹೆವಿ ಜನ ನಿಮ್ಗೆ ಇಲ್ಲೇ ಸಿಗ್ತಾರೆ. ಒಂದು ಸ್ಟೇಡಿಯಂದಾಗೆ ಆಲ್ಮೋಸ್ಟ್ ನಿಮ್ಗೆ ಟಾರ್ಗೆಟ್ ಸಿಕ್ಕೇ ಬಿಡ್ತಾರಲ್ರಿ. ಮತ್ತೆ ಆಗ್ತಾಡೆ ಅಲ್ಲಿಗೆ 20-30 ಬಾಂಬ್ಗಳು ಅಲ್ಲೇ ಹಾಕಿಬಿಡ್ತಾರೆ. ಹಂಗಾಗಿ ಇದು ಇಂಡಿಯಾ ಅಲ್ಲಿ ಒಟ್ಟು ನೇಷನ್ ಫಸ್ಟ್ ನೋಡ್ರಿ, ಸೆಕೆಂಡ್ರಿ ಎಲ್ಲ CSK, RCB, DC, SRH, ಲಕ್ನೋ, ಡೆಲ್ಲಿ, ಪಂಜಾಬ್ ಎಲ್ಲ ಸೆಕೆಂಡ್ರಿ. ಫಸ್ಟ್ ಬರ್ದೆ ನ್ಯಾಷನಲ್ ಇಂಡಿಯಾ ಜಗದಂಬ. ನಾನು ನೋಡ್ರಿ ಸಸ್ಪೆಂಡ್ ಆಗಿದ್ದು ನೋಡ್ರಿ, ಅದು ಆ್ಯಕ್ಚುಲಿ ಮೊನ್ನೆ ಯಾವ ಸಸ್ಪೆಂಡ್ ಆಗ್ಬೇಕಂತ ನೋಡಿ. ಇಲ್ಲಿ ತಾನೇ ಯಾರು ಬರ್ತೈತೆ ಊಹೆ ಮಾಡಿದ್ರು. ಪಾಕಿಸ್ತಾನ ಭೀ ಊಹೆ ಮಾಡಿದ್ದಿಲ್ಲ ಇಂಡಿಯಾ ಈ ಥರ ಟಾರ್ಗೆಟ್ ಮಾಡಿ ಹಡ್ತದ ಅಂತೇಳಿ. ಯಾಕಪ್ಪ ನೋಡ್ರಿ, ನೀವು ಇತಿಹಾಸ ತೆಗೆದು ನೋಡಿದಪ್ಪ ಅಂದ್ರೆ ನೆಹರು ಆಗಲಿ, ಇಂದಿರಾ ಗಾಂಧಿ ಆಗಲಿ, ಎಷ್ಟೋ ಮಂದಿ ಪ್ರಧಾನಮಂತ್ರಿ ಬಂದರು ಹೋದ್ರು. ಈ ಥರ ಯಾರೋ ಟಾರ್ಗೆಟ್ ಮಾಡಿದಿಲ್ಲ ಪಾಕಿಸ್ತಾನಕ್ಕೆ. ಸಣ್ಣ ಪುಟ್ಟ ಮಾಡಿದ್ರು. ಇಂಡಿಯಾ ಯಾವಾಗ ಬುದ್ಧಿ ಕಲಿಬೇಕಾಗಿತ್ತು ಗೊತ್ತೇನ್ರಿ? ಯಾವಾಗ ಏರ್ ಸ್ಟ್ರೈಕ್ ಮಾಡಿತ್ತು ನೋಡ್ರಿ 2019 ಪಲ್ವಾಮಾ. ಇದು 2019 ಫೆಬ್ರವರಿದಾಗ ಇದು CRF ಸತ್ರ ನೋಡ್ರಿ. 35 ಮಂದಿ ಸತ್ರಲ್ರಿ. ಅವಾಗೆ ತಿಳ್ಕೊಬೇಕಿತ್ರಿ ಪಾಕಿಸ್ತಾನ. ಇಂಡಿಯಾ ಒಂದ್ಸಲ ಏರ್ ಸ್ಟ್ರೈಕ್ ಮಾಡಿತ್ರಿ. ಇವರು ಕುಂದ್ರಲ್ಲ, ನಮ್ಗೆ ಬಿಡಲ್ಲ ಅಂತೇಳಿ. ಅಂದ್ರೆ ಭೀ ಕೆಣಕಿ ಮಾಡಿದ್ರಿ. ಮತ್ತೆ ಏನು ಮಾಡಕ್ ಬರಲ್ಲ. ಇಂಡಿಯಾ ವರ್ಸಸ್ ಪಾಕಿಸ್ತಾನ ವಾರ ಆಲ್ಮೋಸ್ಟ್ ಚಾಲೂನೇ ಆಗ್ಯದ್ರಿ. ಇನ್ನು ಈ ಏನಂತಾರೆ ಅಂತ ಹೊಂಟದ ಇಂಡಿಯಾ ವರ್ಸಸ್ ಪಾಕಿಸ್ತಾನ. ನನಗೆ ಅನಿಸ್ತಾರೆ ದೊಡ್ಡದೇ ಲಪಡ ಆಗಂಗದ. ಅಂತಾರೆ ಲಪಡ ಆಗೋದಂತ ಗ್ಯಾರಂಟಿ ಅದ. ನಿಮ್ಗೆ ಗ್ಯಾಂಗಿ ರೆಡಿ ಮಾಡಿರಿ ಲಪಡ ಮಾಡ್ಲಕ್ಕ. ಹಂಗಾಗಿ ನೋಡಿ, CSK ಆಗಲಿ, RCB ಆಗಲಿ, MI ಆಗಲಿ, CSK ಆಲ್ರೆಡಿ IPL ಅಂತ ಹೋಗಿತ್ತು ಹೊರಗೆ. ಅದಕ್ಕೇನು ಬಿಡ್ರಿ ನೋಡ್ರಿ. RCB, ಪಂಜಾಬ್ ಹೆಂಗಿತ್ತು, RCB, ಪಂಜಾಬ್, DC 3 ಟೀಮ್ ಹೆಂಗಿತ್ತಪ್ಪ ಅಂದ್ರೆ ಫಸ್ಟ್ ಟೈಮ್ ಸೀಸನ್ದಾಗೆ 3 ಕ್ವಾಲಿಫೈ ಆಗೋ ಸಿಚುವೇಶನ್ ಇತ್ತಪ್ಪ ಅಂದ್ರೆ. ಆಗೋದು. ಯಾಕಂದ್ರೆ 18ನೇ ವರ್ಷ ಚಲ್ತಿ ಅದ್ರ. 18ನೇ ವರ್ಷ ಇದ್ರೆ ಭೀ 3 ಒಟ್ಟೆ ಕ್ವಾಲಿಫೈ ಆಗಿದ್ದಿಲ್ಲ ಇನ್ನೂವರೆಗೂ ಒಂದೇ ಸೀಸನ್ದಾಗ. ಈ ಒಂದೇ ಸೀಸನ್ದಾಗ ಎಲ್ಲರೂ ಆ ಕಡೆ ಉಡಿಸ್ ಮಾಡ್ತಿದ್ರು. DC, ಪಂಜಾಬ್, RCB.
ಪೂರ್ತಿ ಕ್ವಾಲಿಫೈನೇ ಆಗ್ತೈತ್ರಿ. ಇವತ್ತೇನ ಆರ್ ಸಿ ಬಿ ಗೆದ್ದಿತ್ತಪ್ಪ ಅಂದ್ರೆ ನೀನು ಏನೋ ಪಂಜಾಬ್ ಗೆದ್ದಿತ್ತಪ್ಪ ಅದು ಬಿ ಕ್ವಾಲಿಫೈ ಆಗ್ತಿತ್ತು. ಹಂಗಾಗಿ ನೋಡ್ರಿ ಐ ಪಿ ಎಲ್ ಅನ್ನೋದು ಏನ್ರಿ ಒಂದು ಫ್ರಾಂಚೈಸಿ, ಅದೊಂದು ಟೂರ್ನಿಮೆಂಟ್ ಅಂತ ಕನ್ಸಿಡರ್ ಮಾಡ್ಬೇಕ್ರಿ. ಇದು ಸೆಕೆಂಡ್ ಬತ್ತಪ್ಪ ಅಂದ್ರೆ ನಮ್ಮ ಹಿಂದೂಸ್ತಾನ, ಹಿಂದೂ ರಾಷ್ಟ್ರ, ನಮ್ಮ ನೇಷನ್ ಫಸ್ಟ್ ಅಂತೇಳಿ ಮೊದಲಿಂದ ಹೇಳತ್ತೀನಲ್ರಿ. ಹಂಗಾಗಿ ನೇಷನ್ ಫಸ್ಟ್ ಬರ್ತಾರೆ ಯಾರಿಗಾದ್ರೂ. ಮೊದಲನೇ ಆದ್ಯತೆ ಭಾರತ. ಯಾಕಂದ್ರೆ ನೋಡ್ರಿ ಭಾರತ ಹೆವಿ ಎಕನಾಮಿಕಲ್ ದೇಶ ಅದ. ಎಕನಾಮಿಕಲ್ ಎಷ್ಟು ದೇಶ ಅದಪ್ಪ ಅಂದ್ರೆ 3ನೇ 4ನೇ ಸ್ಥಾನಕ್ಕೆ ಅದ. ಇದು ಹೊಡೆದು ಬಿತ್ತಪ್ಪ ಅಂದ್ರೆ ಮಕ್ಕಳು ಘಾಟೆ ಬೀಳ್ತಾರೆ ಇಂಡಿಯಾ. ಪಾಕಿಸ್ತಾನ ಏನ್ರಿ ಅದು ಹದಿಗೆಟ್ಟು ಹೋಗ್ಯದ. ಅದ್ರ ಅವನ ಯಾರಿಗೆ ಬೇಕಾದ್ರೆ ಸಾಲ ಕೇಳ್ತಾರೆ. ಅದು ಪೂರ್ತಿ ಅದು ನೋಡ ಹದಿಗೆಟ್ಟು ಅಂದ್ರೆ ಊರು ಏನಂತಾರೆ, ಊರಡ್ದು ಬಾಗ್ಲಾಗ್ಯದಲ್ರಿ. ಹಂಗೆ ಪಾಕಿಸ್ತಾನಕ್ಕೆ ಪೂರ್ತಿ ಅದಂತೂ ಸತ್ರ ಬುದ್ಧಿ ಬರಲ್ಲ ಪಾಕಿಸ್ತಾನಕ್ಕೆ. ಅವನು ಯಾವಾಗ ಬುದ್ಧಿ ಬರ್ತಾವ ಒಂದು ಗೊತ್ತಾಗಲ್ಲ ಇದ್ರೆ ಅವನು ಪಾಕಿಸ್ತಾನಕ್ಕೆ ಅಟ್ಟು ಹೊಡೆದ್ರೆ ಬುದ್ಧಿ ಬರಲ್ಲ ಇದ. ಮತ್ತೆ ವಾರ್ ಅಂತಾರೆ. ವಾರ್ನಿಗೆ ಸುಟ್ಟು ಮಣ್ಣು ಹಾಲು ಹೋರಿ ನಾವು ಪಾಕಿಸ್ತಾನ ಮಕ್ಕಳು ಘಾಟ ಬಿದ್ದರೆ ಅವನು ನಮ್ಮ ಆರ್ ಸಿ ಬಿ ಸಲ ಕಪ್ ಹೊಡಿತಾ ಅಂತೇಳಿ ಎಲ್ಲರೂ ಆಸೆ ಇಲ್ರಿ. ಈ ಸಲ ಕಪ್ ಗ್ಯಾರಂಟಿ ಹೊಡಿತಿತ್ತು ಆರ್ ಸಿ ಬಿ. ಏನು ಮಾಡಕ್ಕೆ ಬರಲ್ಲ ರೀ. ನೇಷನ್ ಫಸ್ಟ್ ಅಂತೇಳಿ ಇಲ್ಲಿ ಐ ಪಿ ಎಲ್ ಎಂಡ್ ಐತ್ರಿ. ಇದೆ ಇವತ್ತೇ ಲಾಸ್ಟ್. ಇವತ್ತು 9ನೇ ತಾರೀಕು 5ನೇ ತಿಂಗಳು 2025. ಇವತ್ತು ಆರ್ ಸಿ ಬಿ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್ ಮ್ಯಾಚ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಸಸ್ಪೆಂಡ್ ಆಯಿತು. ನಾನು ಮೊದಲೇ ಹೇಳಿದ್ದೆ ನಿಮ್ಮ ಮೊದಲನೇ ಬೆಳಿಗ್ಗೆದಾಗ ಐ ಪಿ ಎಲ್ಗೆ ವರ್ಸಸ್ ಇಂಡಿಯಾ ಪಾಕಿಸ್ತಾನ ಬಕ್ಕಳು ಎಫೆಕ್ಟ್ ಬೀಳುತ್ತೆ. ಯಾಕಪ್ಪ ಯುದ್ಧ ಆದ ಬಕ್ಕಳು ಸ್ಟ್ರೆಂತ್ ಇರ್ತಾರೆ ಸ್ಟೇಡಿಯಮ್ದಾಗೆಲ್ಲ, ಬಕ್ಕಳು ಮಂದಿ ಇರ್ತಾರೆ. ಹಂಗಾಗಿ ಹೊಡೆತು ಬಿದ್ದೇ ಬಿಡುತ್ತಂತ ಹೊಡೆತು ಬಿತ್ತು ಕಡೆಗೆ. ನೋಡಿರಿ ವಿಡಿಯೋ ಇಷ್ಟ ಆಯ್ತು, ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಮುಗಿಸ್ತಾನೆ. ಜೈ ಆರ್ ಸಿ ಬಿ. ಈ ಸಲ ಕಪ್ ನಮ್ಮದೇ ಅನ್ಕೋತ ಹೋಗೋದ್ರಿ. ಮುಗಿಸ್ತಾನೆ ಈ ವಿಡಿಯೋದಾಗ. ಸಿಗೋಡ್ರಿ ಮುಂದೆ ನೋಡೋದಾಗ.